ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಡಿಎಸ್ಎಸ್ನಿಂದ ಗ್ಯಾಸ್ ಏಜೆನ್ಸಿಗಳ ದುಬಾರಿ ಬೆಲೆ ಮತ್ತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ. ಗ್ಯಾಸ್ ಏಜೆನ್ಸಿಗಳ ಶೋಷಣೆ ನಿಲ್ಲಿಸಿ ಮತ್ತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ. ಡಿಸೆಂಬರ್ 15ರಂದು ವಿ ಗಣೇಶ್ ಮತ್ತು ವಿ ಚಂದ್ರಮೌಳಿ ಬರೆದಿರುವ ಕೃತಿಗಳ ಬಿಡುಗಡೆ ಮತ್ತು ಕಣ್ಣನ್ನವರಿಂದ ಹಾಸ್ಯ ಸಂಜೆ ಕುರಿತು ಅಶ್ವಿನಿ ಕುಮಾರ್ ಮಾಹಿತಿ. ಹನುಮ ಜಯಂತಿ ಅಂಗವಾಗಿ ವೀರಮಾರುತಿ ರಥೋತ್ಸವ ಮತ್ತು ಧರ್ಮಸಭೆ. ಉಪ್ಪಾರ ಸಮಾಜ ಉಪಕಾರಿ ಸಮಾಜ ಎಂದು ಬಣ್ಣಿಸಿದ ಮಳಲಿ ಶ್ರೀಗಳು. ಉಪ್ಪಾರ ಸಮಾಜದ ಧಾರ್ಮಿಕ ಕ್ರಿಯಾಶೀಲತೆ ಕುರಿತು ಮಧುರಾ ಮತ್ತು ಸಂತೋಷ್ ಶೇಟ್ ಮಾತು. ಈಗ ಸುದ್ದಿಯ ವಿವರ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಹಾಗೂ ಗ್ರಾಹಕರಿಂದ ಅಡಿಗೆ ಅನಿಲ ಬೆಲೆಯನ್ನು ಹೆಚ್ಚು ಪಡೆಯುತ್ತಿರುವುದರ ವಿರುದ್ಧ ಶುಕ್ರವಾರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣ ಸ್ಥಳೀಯ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮತ್ತು ಅಬ್ಕಾರಿ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರೇವಪ್ಪ ಕೆ ಹೊಸಕೊಪ್ಪ, ದಲಿತ ಸಂಘರ್ಷ ಸಮಿತಿಯ ಮಧುಕುಮಾರ್ ರಿಪ್ಪನಪೇಟೆ, ನ್ಯಾಯವಾದಿ ಕೆವಿ ಪ್ರವೀಣ್, ಡಿಎಸ್ಎಸ್ ಮುಖಂಡ ಆನಂದ್ ಮೇಸ್ತ್ರಿ, ಉಮಾ ಇನ್ನಿತರರು ಮಾತನಾಡಿ ಹೆಚ್ಚಿನ ದರಕ್ಕೆ ವಿಲೇವಾರಿ ಮಾಡ್ತಾ ಇದ್ದಾರೆ. ಬೇರೆ ಯಾರು ಮಾತಾಡ್ಬಿಡ್ರಿ ದಯವಿಟ್ಟು. ಆತ್ಮೀಯ ಎಲ್ಲ ಬಹುಜನ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಕಾನೂನು ಸಲಹೆಗಳಿಂದ ಬೆಂಗಳೂರಿದ್ರೆ ಹಾಗೂ ನಮ್ಮೆಲ್ಲ ಸಾಗರ ಹೊಸನಗರ ತಾಲೂಕಿನ ಎಲ್ಲ ಪದಾಧಿಕಾರಿ, ನಗರ ಪದಾಧಿಕಾರಿಗಳೇ, ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸಾಗರ ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ, ಸಾಗರದ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಲಿಂಡರ್ ಗ್ಯಾಸನ್ನು ಕೆಲವು ಸಿಲಿಂಡರ್ ಏಜೆನ್ಸಿಗಳು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಆ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನಿಗದಿತ ಒಂದು ಸಿಲಿಂಡರ್ಗೆ ಇಷ್ಟನ್ನೇ ಮಾರಬೇಕು, ಇಂತಿಷ್ಟು ವ್ಯಾಪ್ತಿ 15 ಕಿಲೋಮೀಟರ್ 14 ಕಿಲೋಮೀಟರ್ ಒಳಗಡೆ ನೀವು ಇಷ್ಟೇ ರೇಟಿಗೆ ಮಾರಬೇಕು ಅಂತ ಹೇಳಿ ಸರ್ಕಾರ ಒಂದು ನಿಗದಿತ ಬೆಲೆಯನ್ನು ಹಾಕಿದೆ. ಆದರೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಗದಿತ ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಒಂದು ಸಿಲಿಂಡರ್ ಮೇಲೆ 40 ರಿಂದ 80 ರೂಪಾಯಿವರೆಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಸಾಗರ ನಗರ ಘಟಕ ಸಾಗರ ಇದರ ಆಶ್ರಯದಲ್ಲಿ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೀತಕ್ಕಂಥ ಸಾಕಷ್ಟು ತಾರತಮ್ಯಗಳ ವಿರುದ್ಧವಾಗಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅಬಕಾರಿ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಮದ್ಯ ಮಾರಾಟ ಏನು ಮಾಡ್ತಾ ಇರೋ ಅಂಗಡಿಗಳಿದ್ದಾವೆ, ಅವರೆಲ್ಲರೂ ಕೂಡ MSL ರೀತಿಯಲ್ಲಿ MRPಗಿಂತ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ 40 ರೂಪಾಯಿವರೆಗೂ ಒಂದು ಬಾಟ್ಲ್ ಮೇಲೆ ಮಾರಾಟ ಮಾಡ್ತಕ್ಕಂಥದ್ದು ನಾವೀಗ ಸಾಗರ ತಾಲೂಕಿನಾದ್ಯಂತ ನೋಡ್ತಾ ಇದ್ದೀವಿ. ಆದರೆ ಇದಕ್ಕಾಗಿ ಇರ್ತಕ್ಕಂಥ ಅಬಕಾರಿ ಇಲಾಖೆಯರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ನಾನೀಗ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅಬಕಾರಿ ಇಲಾಖೆಗೆ ಬೇರೆ ಕೆಲಸ ಇಲ್ಲ. ಅವ್ರು ಏನು ಮಾಡಬೇಕು, ಎಲ್ಲೆಲ್ಲಿ ವೈನ್ ಶಾಪ್ಗಳಿದ್ದಾವೆ ಅಲ್ಲಿ ಯಾವ ರೀತಿ ಮಾರಾಟ ಮಾಡ್ತಿದ್ದಾರೆ, ಅಲ್ಲಿ ಬಾಲ ಕಾರ್ಮಿಕರು ಸೇರಿಸ್ಕೊಂಡಿದ್ದಾರಾ, ಅದ್ರ ಎಷ್ಟು ರೇಟಿಗೆ ಮಾಡ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚತಕ್ಕಂಥಕ್ಕನ್ನೇ ಈ ಇಲಾಖೆ ಇರೋದು, ಅಬಕಾರಿ ಇಲಾಖೆ. ಆದರೆ ಅಬಕಾರಿ ಇಲಾಖೆಯವರು ಕಣ್ಣು ಮುಚ್ಕೊಂಡು ಹೇಗೆ ಕೂತಿದ್ದಾರೆ ಅಂದರೆ, ವೈನ್ ಶಾಪ್ನಲ್ಲಿ ಕೊಡ್ತಕ್ಕಂಥ ಏನು ಮಾಮೂಲು ಕೊಡ್ತಾರಲ್ಲ, ಆ ಮಾಮೂಲು ಆಸೆ ಬಲಿಯಾಗಿ ವೈನ್ ಶಾಪ್ಗಳಲ್ಲಿ ನಡೀತಕ್ಕಂಥ ಅವ್ಯವಹಾರವನ್ನು ತನಿಖೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ. ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ. ಏನು ವೈನ್ ಶಾಪು ಮಾಡಿದಾರಲ್ಲ ಅಂಗಡಿಯರು, ಹಳ್ಳಿಗಳಲ್ಲಿ ಇರ್ತಕ್ಕಂಥ ದಿನಸಿ ಅಂಗಡಿ, ತರಕಾರಿ ಅಂಗಡಿ, ಮಾಂಸದ ಹೋಟೆಲ್ಗಳಲ್ಲಿ ಈ ವೈನನ್ನು ಮಾರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದೇನು ಮಾಡ್ತಾರೆ, ಇಲ್ಲಿ ಇವರಿಗೆ 20 ರೂಪಾಯಿ ಕೊಟ್ಟರೆ ಅಲ್ಲಿ 50 ರೂಪಾಯಿಗೆ ಹಳ್ಳಿಗಳಲ್ಲಿ ಮಾರ್ತಾರೆ. ಇದನ್ನ ಅಬಕಾರಿ ಇಲಾಖೆ ಕಡಿವಾಣ ಹಾಕಬೇಕು. ನಾವು ಸಾಕಷ್ಟು ಸಾರಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಆದರೂ ಕೂಡ ಇವ್ರು ಯಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ನಾವು ಯಾಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಗ್ರಾಮೀಣ ಪ್ರದೇಶದ SLC PUC ಡಿಗ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಮದ್ಯ ವ್ಯಸನಿಯರಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ಕೊತ ಇದ್ದಾರೆ. ಹಳ್ಳಿಗಳಲ್ಲಿ ಕಾರ್ಮಿಕರಿದ್ದಾರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವರು ಅದೆಲ್ಲ ದುಡಿದು ಬರ್ತಾರೆ. ದುಡಿದು 500 ರೂಪಾಯಿ ತಂದರೆ ಅದ್ರಾಗೆ 300 ರೂಪಾಯಿ ಹೆಂಡಕ್ಕಾಗೆ ಮಾರಾಟ ಮಾಡೋದು. ಅದೇ ಸಾಗರಕ್ಕೆ ಬರೋದಾಗ್ಲಿ, ಆನಂದಪುರ ಬರೋದಾಗ್ಲಿ, ತಾಳ್ಗುಪ್ಪಕ್ಕೆ ಬಂದು ನೆಟ್ಟ ಕುಡಿಯೋದಾದ್ರೆ ಒಬ್ಬ ಮನುಷ್ಯ ಒಂದು ಕೂಡ್ಕೊಂಡು ಶಿಸ್ತ ಹೋಗ್ತಾನೆ. ಆದರೆ ಇದು ಆ ಥರ ಆಗ್ತಾ ಇಲ್ಲ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಹಳ್ಳಿಗಳಲ್ಲಿ ಸಿಗೋದ್ರಿಂದ
ಏನು ಬರೋದು, ಹೆಂಡ್ರಿಗೆ ಹೊಡೆಯೋದು, ಬರೋದು, ಮನೆಗಿರ್ತಕ್ಕಂಥ ಸಾಮಾನುಗಳನ್ನು ಕದಿಯೋದು, ಸಾಕಾಗ್ತದೆ ದುಡ್ಡಿಗೆ. ಈ ಥರದ್ದೆಲ್ಲ ಮಾಡಿ ಕಳ್ತನಗಳು ಕೂಡ ಜಾಸ್ತಿ ಆಗ್ತದೆ. ಇದಕ್ಕೆ ಒಂದು ಕಡೆಯಿಂದ ಈ ಒಂದು ಹಳ್ಳಿಗಳಲ್ಲಿ ನಡೀತಕ್ಕಂಥ ಈ ಎಣ್ಣೆ ಅಂಗಡಿಗಳನ್ನು ನಿಷೇಧ ಮಾಡಲಿಕ್ಕೆ, ಅದು ಪತ್ತೆ ಹಚ್ಚಲಿಕ್ಕೆ ಅಬಕಾರಿ ಇಲಾಖೆಯವರು ನಿಷ್ಕ್ರಿಯಾಗಿದ್ದಾರೆ ಅಂತಕ್ಕದ್ದು ನಮ್ಮ ಭಾವನೆ. ಎಲ್ಲ ಹಳ್ಳಿಗಳು ನಮ್ಮ ಗ್ರಾಮೀಣ ಪ್ರದೇಶ ಜನರು ಅದನ್ನೇ ಹೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಿ, ಅಬಕಾರಿ ಇಲಾಖೆಗೆ ಏನಾಗಿದೆ, ನಮ್ಮ ದಿನಸಿ ಅಂಗಡಿಗೆ ಹೆಂಡ ಕೊಡ್ತಾರೆ, ನಮ್ಮ ಹೆಂಡ್ರು ಮಕ್ಕಳು ಉಪವಾಸ ಇರಬೇಕಾಗಿದೆ ಸರ್, ನಮಗೆ ರಾತ್ರಿ ನಮ್ಮ ಯಜಮಾನರು ಬಂದು ಹಿಂಸೆ ಕೊಡ್ತಾರೆ ಅಂತ ಹೇಳಿ ನಮ್ಮ ಆಫೀಸಿಗೆ ಸುಮಾರು ಒಂದು 50-100 ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದನ್ನ ಮನಗೊಂಡಂತ ನಾವು ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಇನ್ನಾದರೂ ಕೂಡ ಅಬಕಾರಿ ಇಲಾಖೆಯವರು ಎಚ್ಚೆತ್ಕೋಬೇಕು. ಇವತ್ತಿಂದನೇ ಕೇಳಬಹುದು, ಎಲ್ಲೆಲ್ಲಿ ಹಳ್ಳಿಗಳಿದ್ದಾರೆ ಅವ್ರಿಗೇನು ಎಣ್ಣೆ ಸಾಗಣೆ ಮಾಡುವಂತ ಸಾಗರದಲ್ಲಿ ಇರ್ತಕ್ಕಂಥ ಆನಂದಪುರ ಇರ್ತಾರೆ, ತಾಳ್ಗುಪ್ಪ, ಆವಿನಹಳ್ಳಿ, ಎಲ್ಲೆಲ್ಲಿ ವೈನ್ ಶಾಪ್ಗಳಿದ್ದಾವೆ, ಆ ಮಾಲೀಕರಿಗೆ ಕರೆದು ಇವರು ಎಚ್ಚರಿಕೆಯನ್ನು ಕೊಡಬೇಕು. ಯಾವುದಾದ್ರೂ ಹಳ್ಳಿಯಲ್ಲಿ ಎಣ್ಣೆ ಅಂಗಡಿ ತೆರೆದಿದ್ದಾರೆ, ಆ ದಿನಸಿ ಅಂಗಡಿಯಲ್ಲಿ ಎಣ್ಣೆ ಸಿಗ್ತಾ ಇದೆ ಅಂತಾದ್ರೆ ನಾವು ಇನ್ನೊಂದು ದಿವಸ ಈ ಆಫೀಸ್ಗೆ ಮುಖ್ಯ ಆಗ್ತಾ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತೇಳಿ ಡಿವೈಎಸ್ಪಿ ಅಬಕಾರಿ ಡಿವೈಎಸ್ಪಿ ಅವರಿಗೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಒಂದು ಒಳ್ಳೆ ವಿಷಯ ಏನು, ಗ್ರಾಮಾಂತರ ಭಾಗಗಳಲ್ಲಿ ಈ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಸರಾಯಿ ಮಾಡ್ತಾರೆ ಅಂತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜಕ್ಕೆ ಅಲ್ಲ. ಅದರಲ್ಲೂ ಈ ಕೆಲವೊಂದು ಗ್ರಾಮಗಳಲ್ಲಿ ಏನಾಗಿದೆ ಅಂದರೆ, ಈಗ ಯುವಕರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ ಮತ್ತು ಮದ್ಯ ವ್ಯಸನಿಗಳಾಗಿ ಅಕಾಲಿಕ ಮರಣಕ್ಕೆ ಡೆತ್ ಆಗ್ತಾ ಇದೆ. ಅಂಥ ಗ್ರಾಮಗಳು ಜಾಸ್ತಿ ಆಗ್ತಿದ್ದಾವೆ. ಎಸ್ಪೆಷಲಿ ಈ ದಲಿತ ಕೆರೆಗಳಿದ್ದಲ್ಲಿ ಇಂತಹ ಒಂದು ಮದ್ಯ ವ್ಯಸನಿಗಳನ್ನು ಈ ಸರ್ಕಾರನೇ ಈ ರೀತಿ ಪ್ರಚೋದನೆ ಮಾಡೋ ಮೂಲಕ ಆ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದೆ. ಯಂಗ್ ಜನ್ರೇಷನ್ ಏನು ದೇಶಕ್ಕೆ ಸಮಾಜಕ್ಕೆ ಒಂದು ಆಸ್ತಿ ಆಗಬೇಕಾಗಿತ್ತು, ಅದು ಇವತ್ತು ಯಂಗ್ ಜನ್ರೇಷನ್ ಹಾಳಾಗ್ತಿದೆ. ಹಾಗಾಗಿ ಈ ಒಂದು ಇದು ಇಷ್ಟಕ್ಕೆ ಅಲ್ಲ, ಎಲ್ಲ ಶಾಲಾ ಕಾಲೇಜುಗಳ ಪಕ್ಕದಲ್ಲೂ ಕೂಡ ಈ ಥರ ಕಿರಾಣಿ ಅಂಗಡಿಗಳಲ್ಲಿ ಸರಾಯಿ ಮಾಡೋದ್ರಿಂದಾಗಿ ಈ ಮದ್ಯವ್ಯಸನಿಗಳ ಸಂಖ್ಯೆಗೆ ಸರ್ಕಾರ ಎಲ್ಲೋ ಪ್ರಚೋದನೆ ಕೊಡ್ತಿದೆ. ಪೊಲೀಸ್ ಇಲಾಖೆ ವೈಫಲ್ಯ ಕಂಡು ಬರ್ತಿದೆ. ಹಾಗಾಗಿ ಕೂಡಲೇ ಈ ಒಂದು ಕ್ರಮ ಆಗಬೇಕು. ಎಲ್ಲೆಲ್ಲಿ ಸೆಕೆಂಡ್ಸನ್ನು ಅನಧಿಕೃತವಾಗಿ ಅಂಗಡಿಗಳಲ್ಲಿ ಮಾರ್ತಾ ಇದ್ದಾರೆ ಅದು ತಡಿಬೇಕು ಅಂತೇಳಿ ನಾವು ಏನು ಈ ಒಂದು ಅಬಕಾರಿ ಅಧಿಕಾರಿಗಳು ಹೇಳ್ತಿದ್ದೀವಿ. ನಿಮಗೆ ಸಂಬಳ ಕೊಡುತ್ತೆ, ಜೀಪ್ ಕೊಡುತ್ತೆ, ಎಲ್ಲ ಕೊಡುತ್ತೆ. ಹಾಗಂತೇಳಿ ನೀವು ಬರೇ ಹೋಗಿ ಅಲ್ಲಿ ಹೋಗಿ ಯಾವುದೋ ಹೆಣ್ಣಂಗಡಿ ಇದು ಏನು ವಾರಂಟ್ ಅಕೌಂಟ್ ಚೆಕ್ ಮಾಡೋಕ್ಕೆ ಅಥವಾ ಅಲ್ಲಿ ಹೋಗಿ ಇಸ್ಕೊಂಬರಕ್ಕಲ್ಲ. ನೀವು ಹೋಗಿ ಯಾವ ಗ್ರಾಮಗಳಲ್ಲಿ ಯಾವ ಶಾಲೆಗಳಲ್ಲಿ ಅಕ್ಕಪಕ್ಕದಲ್ಲಿ ಈ ಥರ ಸರಾಯಿ ಅನೇಕ ಮಾಡ್ತಾರೆ, ಹಿಡ್ಕೊಂಡ್ಬಂದು ಒಳಗೆ ಕಳಿಸ್ರಿ ಅವ್ರನ್ನ. ಮುಂಚೆ ಒಂದು ಬಿಗಿ ಇತ್ತು, ಯಾವುದೂ ಇಲ್ಲ. ಆಮೇಲೆ ಇನ್ನೇನು ಆಲೆಮನೆ ಶುರುವಾಗುತ್ತೆ ಅಂದ್ರೆ ಕಾಳುಬಟ್ಟಿಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನೀವು ಇಲಾಖೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ. ಕೂಡಲೇ ಇದನ್ನ ಒಗ್ಗೂಡಿಬೇಕು ಅಂತ ಹೇಳಿ ಏನು ಇವತ್ತು ಹೋರಾಟ ಮಾಡ್ತಿದ್ರಿ, ನಂದು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ವಿಷಯಕ್ಕೆ ನಮ್ಮಲ್ಲಿದೆ. ಧನ್ಯವಾದಗಳು. ಒಂದು ಕೇಂದ್ರ ಸರ್ಕಾರ ಒಂದು ನಿಗದಿ ಮಾಡಿದೆ, ಈಗಂತೂ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚುವರಿಯಾಗಿ ಸಿಲಿಂಡರ್ ತಗೊಳ್ತಕ್ಕಂಥದ್ದು ಅಲ್ಲ, ಆನ್ಲೈನ್ ಪೇಮೆಂಟ್ ಇದೆ. ಆನ್ಲೈನ್ ಪೇಮೆಂಟ್ಗೆ ಅವರು ಬದ್ಧವಾಗಿರ್ಬೇಕು. ಮನೆಗೆ ಹೋದಾಗ ಅವ್ರಿಗೆ ಇನ್ನೊಂದು ಸರ್ವಿಸ್ ಚಾರ್ಜ್ ಇರುತ್ತೆ. ಏನಂದ್ರೆ ಅವ್ರು ಬಂದು ಹಳೆ ಸಿಲಿಂಡರ್ ತಗೊಂಡು ಹೊಸದು ಒಂದೊಮ್ಮೆ ಇಲ್ಲ ಅಂದ್ರೆ ಫಿಕ್ಸ್ ಮಾಡಿ ಕೊಡ್ಬೇಕು. ಅದೇನು ಮಾಡೋದು, ಗೇಟಾಗಿ ಇಡೋದು, ಹೋಗೋದು. ಆಮೇಲೆ ಮಹಿಳೆಯರು ಇರ್ತಾರೆ, 30, 40, 50 ರೂಪಾಯಿ ಜಾಸ್ತಿ ತಗೊಳ್ಳೋದಾಗುತ್ತೆ. ಅದಾಗಬಾರ್ದು. ಏನು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸೇ ಇದೆ, ಆ ಥರ ಮಾಡಬೇಕು. ಈಗಂತೂ OTP ನಂಬರು ಮತ್ತು ಆನ್ಲೈನ್ ಇದೆ. ಹಾಗಾಗಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ. ಹೆಚ್ಚುವರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ವಸೂಲು ಮಾಡಬಾರ್ದು. ಸಂಬಂಧಪಟ್ಟ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನವನ್ನು ACDC ಅವರು ಸಂಬಂಧಪಟ್ಟ ಆ ಒಂದು ಸಿಲಿಂಡರ್ ಗ್ರಾಹಕರಿಗೆ ಕೊಡಲಿಕ್ಕೆ ಬಾಧ್ಯಸ್ಥರು. ಜೋರ ಮಾತಾಡ್ಬೇಕು. ನಿಗದಿತ ಆಗಿರೋ ಅಮೌಂಟ್ ಮಾತ್ರ ಗ್ಯಾಸ್ ಸಿಲಿಂಡರ್ಗೆ ತಗೋಬೇಕು. ಜಾಸ್ತಿ ತಗೊತಾ ಇದ್ದಾರೆ ಅಂತ ವಿಷಯ ಕೇಳ್ಪಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು. ಅದೇನಿದೆ ಆನ್ಲೈನ್ ಪೇಮೆಂಟ್ ಅದನ್ನು ಮಾತ್ರ ತಗೊಳ್ಳಿ. ಸರ್ಕಾರ ಅದೇನು ನಿಗದಿಪಡಿಸಿದೆ ಅದು ಅಮೌಂಟ್ ಮಾತ್ರ ತಗೊಳ್ಳಿ. ಜಾಸ್ತಿ ಆಗಿರೋ ಅಮೌಂಟ್ ತೆಗೆದುಕೋಬಾರ್ದು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಎಲ್ಲರೂ ಕೂಲಿ ಕೆಲಸ ಮಾಡಿ ತಿನ್ನೋ ಒಂದು ವ್ಯವಸ್ಥೆ ಇರುತ್ತೆ, ಸ್ವಲ್ಪ ಗಮನ ಹರಿಸಿ ಸರ್. DSS ಸಂಘಟನೆ ಎಲ್ಲ ಪ್ರಮುಖರಿಗೂ ಹಾಗೂ ಈ ಒಂದು ಗ್ಯಾಸ್ ಏಜೆನ್ಸಿ ವಿತರಣೆ ಏನು ಮಾಡ್ತಾ ಇದೆ, ಇದು ಗ್ರಾಮೀಣ ಮಟ್ಟದಲ್ಲಿ ವಿತರಣೆ ಮಾಡೋ ಗಾಡಿಗಳು ಬಂದು ಏನ್ ಮಾಡ್ತಾರೆ ಅಂದ್ರೆ ಗೇಟ್ ಹತ್ರ ನಿಲ್ಸಿ ಅಲ್ಲೇ ಇಟ್ಟು ಹೋಗಿರ್ತಾರೆ. ಹೆಣ್ಮಕ್ಳು ಇರ್ತಾರೆ, ಒಳಗೆ ತಗೊಂಡೋಗಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಆದ್ರೆ ಇವರು ಸ್ವಲ್ಪ ದೂರ ಅಲ್ಲಿ ತಂದು ಇಡ್ತಾರೆ, ನೀವು ತಗೊಂಡೋಗಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಚಾರ್ಜ್ ಮಾತ್ರ ಅವರಿಗೆ 20 ರಿಂದ 30 ರೂಪಾಯಿ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಹಿಂದೆ ಮಾಸೂರಿನಲ್ಲಿ ಇದೇ ತರ ಆದಾಗ ಇದೇ ಏಜೆನ್ಸಿ ಅವ್ರ ಹತ್ರ ಗಲಾಟೆ ಸಹ ಮಾಡ್ಕೊಂಡಿದೀವಿ. 30 ರೂಪಾಯಿ ನೀವು ಯಾತಕ್ಕೆ ಜಾಸ್ತಿ ತಗೊಳ್ತೀರಿ ಅಂತ ಹೇಳಿ.
ಆದ್ರೆ ಅವ್ರು ಅದಕ್ಕೆ ಏನ್ ಹೇಳಿದ್ರು, ನಾವು ಸರ್ವಿಸ್ ಕೊಡ್ತಾ ಇದೀವಿ. ಸರ್ವಿಸ್ ಕೊಡೋದು ಎಲ್ಲಿಗೆ? ಅವ್ರ ರಸ್ತೆಯಿಂದ ಏನು ಸಿಲಿಂಡರ್ ಇಟ್ಟಿರ್ತೀವಿ ಅಲ್ಲಿಗೆ ತಂದು ಇಟ್ಟು ಹೋಗಿರ್ತಾರೆ. ಇದು ಸರ್ವಿಸ್ ಕೊಟ್ಟು ಚಾರ್ಜ್ ಇರೋದು. ಅದಕ್ಕೆ 30ರಿಂದ 50 ರೂಪಾಯಿವರೆಗೆ ಯಾಕೆ ತಗೊಳ್ತಾರೆ? ಅದು ತಗೊಳ್ಳೋದನ್ನ ನಿಲ್ಬೇಕು. ಅಲ್ಲಿ ನಿಲ್ಸೋದಕ್ಕೆ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಅಣ್ಣಪ್ಪ ಕಾರ್ಗಲ್, ಜಾನ್ಸನ್ ಲೋಬೋ, ರವಿ ಬೆಳೆಯೂರು, ಶೇಖರ್ ಶೆಟ್ಟಿಕೆರೆ, ರವಿ ಬಿಳಿಸಿರಿ ಇನ್ನಿತರರು ಹಾಜರಿದ್ದರು. ಡಿಸೆಂಬರ್ 15ರಂದು 2 ಪುಸ್ತಕ ಬಿಡುಗಡೆ ಮತ್ತು ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವರಿಂದ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ, 2 ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. 2 ಪುಸ್ತಕಗಳು ಯಾವುದೆಂದರೆ, ನಮ್ಮ ವಿ ಗಣೇಶ್ ಅವ್ರ ಬಗ್ಗೆ ವಿಶೇಷವಾಗಿ ಅಗತ್ಯನೇ ಇಲ್ಲ. 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಈಗಾಗಲೇ ಅವರು ಬರವಣಿಗೆ ಮುಖಾಂತರ ಅವರ ಈ ವಯಸ್ಸಿನಲ್ಲೂ ಸಹ ಅವರು ಬರ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಕಣ್ಮರೆಯಾದ ಕಣ್ಮಣಿಗಳು ಅಂತ ಹೇಳುವಂಥ ಪುಸ್ತಕ. ಆ ಪುಸ್ತಕ ಸಾಗರದಲ್ಲಿ ಆಗಿ ಹೋದ ಒಂದು 30 ಜನ ಹಿರಿಯರ ಬಗ್ಗೆ, ಅವರು ಸಲ್ಲಿಸಿರುವ ಸಮಾಜ ಸೇವೆ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಈ ರೀತಿ ಸೇವೆ ಮಾಡಿದಂಥ 30 ಜನರ ಬಗ್ಗೆ ಒಂದು ಪುಸ್ತಕವನ್ನು ಅವರು ಹೊರತರ್ತಾ ಇದ್ದಾರೆ. ಆ ಪುಸ್ತಕದ ಲೋಕಾರ್ಪಣೆ ಅಂದಿನ ದಿವಸವೇ ಇದೆ. ಹಾಗೆಯೇ ಮತ್ತೋರು ಒಂದಗದ್ದೆ ಚಂದ್ರಮೌಳಿಯವರು, ಅವರು ಅತ್ಯಂತ ಸರಳರು, ಅತ್ಯಂತ ಸೌಜನ್ಯಯುತ ವ್ಯಕ್ತಿಗಳು. ಅವರು ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು ಎನ್ನುವ ಪುಸ್ತಕವನ್ನು ಸಹ ಅದು ಸಹ ಅಂದಿನ ದಿವಸ ಲೋಕಾರ್ಪಣೆ ಆಗ್ತಾ ಇದೆ. ಮೊದಲನೇ ಪುಸ್ತಕ ಕಣ್ಮರೆಯಾದ ಕಣ್ಮಣಿಗಳ ಪರಿಚಯವನ್ನ ಹಿರಿಯ ವಿದ್ವಾಂಸರಾದ ಶ್ರೀ ಪ್ರೊಫೆಸರ್ KR ಕೃಷ್ಣಯ್ಯನವರು ಅದರ ಬಗ್ಗೆ ಅವರು ಮಾತನಾಡ್ತಾರೆ. ಹಾಗೆ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು ಒಂದಗದ್ದೆ ಚಂದ್ರಮೌಳಿಯವರು ಬರೆದಂತಹ ಪುಸ್ತಕದ ಬಗ್ಗೆ ಸದಾನಂದ ಶರ್ಮ ಅವರು ಮಾತಾಡ್ತಾರೆ. ಇವೆರಡು ಪುಸ್ತಕಗಳ ಬಿಡುಗಡೆಯನ್ನ ಡಾಕ್ಟರ್ HS ಮೋಹನ್ ಅವರು ನೇತೃತಜ್ಞರು ಹೌದು ಹಾಗೂ ಲೇಖಕರು ಹೌದು. ಅವರ ಈ 2 ಪುಸ್ತಕಗಳ ಬಿಡುಗಡೆಯನ್ನ ಮಾಡ್ತಾರೆ. ಅದರ ನಂತರ ಆ ಸಮಾರಂಭದ ಅಧ್ಯಕ್ಷತೆ ನಾನೇ ವಹಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅಭ್ಯಾಗತರಾಗಿ TV ಪಾಂಡುರಂಗ ಅವರು, MT ಗುಂಡಪ್ಪ ಗೌಡರು ಹಾಗೂ ಮಾಸಾ ನಂಜುಂಡಸ್ವಾಮಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಅದರ ನಂತರ ನಮ್ಮ ನಾಡಿನ ಕನ್ನಡದ ಪೂಜಾರಿ ಅಂತ ಹೇಳಿ ಪ್ರಖ್ಯಾತರು, ಅವರು ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲೂ ಅವರು ಉಪಸ್ಥಿತರಿರ್ತಾರೆ. ಹಾಗೆ ಅವತ್ತಿನ ದಿವಸ ಅವರಿಂದ ಹಾಸ್ಯ ಸಂಜೆ, ಅವರ ಒಂದು ಮಾತನ್ನ ಕೇಳಲಿಕ್ಕೆ ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಹಾಗೆ ಈ ಸಂದರ್ಭದಲ್ಲೂ ಸಹ ಅವರು ಈ ನಮ್ಮ ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾಗರದ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ತಮ್ಮ ಪತ್ರಿಕೆಯ ಮುಖಾಂತರ ನಾವು ಇದನ್ನ ಸುದ್ದಿಯನ್ನ ಮಾಡಬೇಕು, ಅವರಿಗೆ ಬರುವ ಹಾಗೆ ಮಾಡಬೇಕು ಅಂತ ಹೇಳುವಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಲೇಖಕ ವಿ ಗಣೇಶ್ ಮಾತನಾಡಿ, ಮಾತಾಡ್ತಾ ಹೋದಾಗ ನಂಜುಂಡಸ್ವಾಮಿ ಅವರು ಏನ್ ಹೇಳಿದ್ರು ಅಂದ್ರೆ, ಹಿರಿದಾಗಿದ್ದವ್ರು ಕೆಲವರು ಇದ್ದಾರೆ, ಎಷ್ಟು ಕಾಲ ನಮ್ಮ ಜೊತೆಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರನ್ನೆಲ್ಲ ಸೇರಿಸಿ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಅವಾಗ ನಾನೇನು ಹೇಳಿದೆ ಅಂದ್ರೆ, ತುಂಬಾ ಒಳ್ಳೆ ಕಾರ್ಯ, ಅವರಿಗೆ ಸನ್ಮಾನ ಮಾಡೋಣ. ಇನ್ನು ಕೆಲವರು ಹಿರಿಯ ಸಾಧಕರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದು ಒಳ್ಳೇದಲ್ವೇ? ತುಂಬಾ ಒಳ್ಳೆಯ ಕೆಲಸ ಅಂತ ಇವರಿಬ್ಬರು ಕೂಡ ಸಹಕಾರ ಕೊಟ್ಟರು. ಆದರೆ ಈ ಪುಸ್ತಕ ಬರೋದು ಸ್ವಲ್ಪ ತಡ ಆಯಿತು. ಹಾಗಾಗಿ ಸನ್ಮಾನ ಕಾರ್ಯಕ್ರಮನ ಆಗಲೇ ಮುಗಿಸಿದ್ರು. ಈಗ ಪುಸ್ತಕ ಹೊರಕ್ಕೆ ಬಂದಿರೋದ್ರಿಂದ ನಾವೆಲ್ಲ ಸೇರಿ ಇದನ್ನ ಬಿಡುಗಡೆ ಮಾಡ್ತಾ ಇದ್ವಿ. ಅಶ್ವಿನಿ ಅವರು ಹೇಳಿದಾಗೆ 30 ಜನ ಸಾಧಕರನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ಇನ್ನೂ ಇರ್ಬೋದು, ಬಟ್ ನನಗೆ ಮಾಹಿತಿ ಎಷ್ಟು ಸಿಕ್ತೋ, ಯಾಕಂದ್ರೆ ಮಾಹಿತಿ ಅವರ ಫೋಟೋಗಳು ಎಲ್ಲ ಬೇಕಲ್ವಾ, ಅದನ್ನೆಲ್ಲ ಹುಡುಕಿ ತರೋದ್ರೊತ್ತಿಗೆ 30 ಜನರನ್ನ ಇಲ್ಲಿ ಒಂದುಗೂಡಿಸಿದ್ದೀನಿ. ಅವರ ಮೇಲೆ ಒಂದು ಗ್ರಂಥ ತಂದಿದ್ದೀನಿ. ಇದು ಕೇವಲ ಮಾಹಿತಿ, ಯಾರ ವ್ಯಕ್ತಿತ್ವವನ್ನು ಫುಲ್ಲು 3-4 ಪುಟಗಳಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆಷ್ಟು ಗೊತ್ತಿದೆಯೋ ಅಥವಾ ನನಗೆಷ್ಟು ಮಾಹಿತಿ ಸಿಕ್ತೋ ಅದನ್ನು ಮಾತ್ರ
ನಾನು ಇಲ್ಲಿ ನಮೂದಿಸ್ತಿದ್ದೀನಿ. ಅದು ಪೂರ್ತಿಯಾಗಿ ಅವರ ವ್ಯಕ್ತಿತ್ವವನ್ನು ಏನೂ ನಿರೂಪಿಸುವುದಿಲ್ಲ. ಆದರೆ ಈ ಪುಸ್ತಕ ಇಟ್ಕೊಳ್ಳೋದ್ರಿಂದ ವ್ಯರ್ಥ ಮನೆಗಿದ್ರೆ ನಮ್ಮ ಹಿರಿಯರನ್ನ ಆಗಾಗ್ಗೆ ನೆನಪಿಸಿಕೊಳ್ಳಬಹುದು, ಅವರ ಫೋಟೋ ನೋಡಬಹುದು. ಆ ದಿಸೆಯಲ್ಲಿ ಅವರಿಗೆ ಒಂದು ಗೌರವ ಕೊಟ್ಟಾಗ್ತದೆ, ನಮಗೆ ಅವರ ನೆನಪು ಆದಾಗೆ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಹೊರತಂದಿದ್ದೀನಿ. ಇದನ್ನು ನಾವು ಸ್ನೇಹಿತರು ಹೇಳಿದಾಗೆ ಭಾನುವಾರ ದಿವಸ ಬಿಡುಗಡೆ ಇಟ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ತಾವು ಕೂಡ ಆಗಮಿಸಿ ಸಾಕಷ್ಟು ಪ್ರಚಾರ ಕೊಡಬೇಕಾಗಿ. ಗೋಷ್ಠಿಯಲ್ಲಿ ವಿ ಚಂದ್ರಮೌಳಿ, ಮಾಸನಂಜುಂಡಸ್ವಾಮಿ, ಸದಾನಂದ ಶರ್ಮಾ ಇನ್ನಿತರರು ಹಾಜರಿದ್ದರು. ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜಕ್ಕೆ ಸಂಸ್ಕಾರ ನೀಡುತ್ತದೆ. ದ್ವೇಷ, ಅಸೂಹೆಗಳು ಮಾಯವಾಗಿ ಶಾಂತಚಿತ್ತದಿಂದ ಸಹೋದರತ್ವ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯ ಎಂದು ಮಳಲಿ ಮಠದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರದ ಅಶೋಕ ರಸ್ತೆಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಹನುಮ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿಚಾರ ಏನಂದ್ರೆ, ಇಂಥ ಧಾರ್ಮಿಕ ಸಂಸ್ಕಾರ ಕ್ರಿಯೆ ಕರ್ತವ್ಯಗಳು ನಡೆಯುವುದರಿಂದ ಗಲಭೆಗಳು, ದ್ವೇಷಗಳು ಎಲ್ಲ ಮಾಯವಾಗಿ ಶಾಂತಚಿತ್ತದಿಂದ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಸಂಸ್ಕಾರ ಮುಖ್ಯ. ಆ ಸಂಸ್ಕಾರದಿಂದ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ನಮ್ಮ ಹಿಂದೂ ಭಾವನಾತ್ಮಕವಾದಂಥ ಭಾವನೆ ಏನಂದರೆ, ಎಲ್ಲರನ್ನೂ ಕೂಡ ನಾವು ಸಹೋದರ ಭಾವನೆಯಿಂದ ನಾವೆಲ್ಲರೂ ಕಾಣುವುದರಿಂದ ನಮ್ಮ ಭಾರತ ದೇಶಕ್ಕೆ ಇದು ಪುಣ್ಯದ ನಾಡು, ಇದು ಪುಣ್ಯದ ಬೀಡು ಅನ್ನುವಂಥ ಒಂದು ಖ್ಯಾತಿಯನ್ನು ಪಡೆದಂಥ ಈ ಭೂಮಿಯಾಗಿದೆ. ಹಾಗಾಗಿ ನಾವೆಲ್ಲ ಭಾರತಾಂಬೆಯ ಪುತ್ರ ಮತ್ತು ಪುತ್ರಿಯರಾಗಿದ್ದೇವೆ. ಹಾಗಾಗಿ ನಮ್ಮೆಲ್ಲರಲ್ಲಿ ಒಳ್ಳೆ ಗುಣಗಳಿದ್ದಾವೆ. ಎಲ್ಲರನ್ನೂ ಕೂಡ ಅವಿನಾಭಾವ ಸಂಬಂಧವನ್ನು ಕಾಣುವಂತಹ ಒಂದು ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಇಂಥ ಅಚ್ಚುಕಟ್ಟಾದಂಥ ಸಮಾರಂಭವನ್ನು ನಿರ್ಮಾಣ ಮಾಡಿ ಗುರುಗಳನ್ನು ಆಹ್ವಾನ ಮಾಡಿಕೊಂಡು ಗುರುವಿನ ಮುಖಾಂತರವಾಗಿ ಕಾರ್ಯವನ್ನು ಇವತ್ತು ಮಾಡಿದಾರಲ್ಲ, ಭಾಳ ಸಂತೋಷ ಅನ್ನುವಂಥ ಮಾತನ್ನು ತಿಳಿಸಿ ಲೋಕಾರೂಢಿಯಾಗಿ ಹಳ್ಳಿ ಮಾತಿನಲ್ಲಿ ಹೇಳ್ತಾರೆ. ಗುರು ನೋಡಿ ಹೆಂಗೆ ಹೇಳಿದಾರೆ ಅವರು, ಗುರು ಮುಟ್ಟಿದ ಗುಡ್ಡ ಅಂದರೆ ಗುಡ್ಡದೊಳಗೆ ಚಿನ್ನನೂ ಇದೆ, ಕಲ್ಲು ಇದ್ದಾವೆ, ಇನ್ನೂ ಅನೇಕ ಇದ್ದಾವೆ. ಆದ್ರೆ ಬುದ್ಧಿವಂತರ ತಲೆಯೊಳಗೆ ಚಿನ್ನನ ತೆಗಿತಾರೆ ಅವರು. ಹಾಗೆ ಬುದ್ಧಿವಂತರು ಯಾರಾದ್ರಿದ್ರೆ ನಮ್ಮ ಉಪ್ಪಾರ ಸಮಾಜ ಬಾಂಧವರು ಅನ್ನುವಂಥ ಮಾತನ್ನು ತಿಳಿಸಿ ಆ ಬದುಕು ಬಂಗಾರ ಆಗೋದು ನಿಮ್ಮ ಕೈಯಲ್ಲೇ ಇದೆ, ಅಂಗಾರ ಆಗೋದು ನಿಮ್ಮ ಕೈಯೊಳಗನೇ ಐತೆ. ಅಂಗಾರ ಅಂದ್ರೆ ಬೂದಿ. ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆತನದಿಂದ ಆದ್ರೆ ನೀವು ಚಿನ್ನದಂತೆ ನೀವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಅದೇ ನೀವು ಬದುಕನ್ನು ವ್ಯತಿರಿಕ್ತವಾದಂಥ ಮಾರ್ಗದಲ್ಲಿ ಜೀವನವನ್ನು ಕಳೆದ್ರೆ ನಿಮ್ಮ ಜೀವನ ಎಲ್ಲ ಸುಟ್ಟು ಬೂದಿ ಆಗ್ತಾ ಇದೆ. ನೋಡಿ, ಬಂಗಾರ ಅಂಗಾರ ಎರಡೂ ಮನುಷ್ಯನಲ್ಲೇ ಅದಾವೆ, ಎರಡೂ ಒಂದೇ ದೇಹದಲ್ಲೇ ಅದಾವೆ, ಎರಡೂ ವಿಚಾರ ಒಂದೇ ದೇಹದಲ್ಲೇ ಅದಾವೆ. ಆದರೆ ಒಳ್ಳೆತನವನ್ನು, ಒಳ್ಳೆಯ ವಿಚಾರಗಳನ್ನು, ಧರ್ಮದ ಹಾದಿಯನ್ನು ಬದುಕಿನಲ್ಲಿ ನೀವೆಲ್ಲ ಅಳವಡಿಸಿಕೊಳ್ಳ್ರಿ ಎನ್ನುವಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಭಾಗವಹಿಸಿ ತನು ಮನ ಧನವನ್ನು ನೀಡಿದಂಥಲ್ಲಿ ಇಟ್ಕೊಂಡಂಥ ಸಮಾಜ ಈ ಪಟ್ಟಣದಲ್ಲಿ ಮತ್ತು ಈ ನಾಡಿನಲ್ಲಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಅದು ಉಪಕಾರ ಸಮಾಜ, ಉಪಹಾರ ಸಮಾಜ ಅಂತೇಳಿ ನಾವು ಇಲ್ಲೇ ನೆನೆಸ್ಬೇಕಾಗ್ತದೆ. ನಮ್ಮ ಸಮಾಜದ ಹಿರಿಯರಾದಂಥ ನಮ್ಮ ವೀರಭದ್ರಪ್ಪನವರು ಇದ್ದಾರೆ. ಬುದ್ಧಿ ಸಮಯ ಸಾಕಾಗುವುದಿಲ್ಲ, ವೇದಿಕೆ ಮಾಡಿದ್ದಾರೆ ಅಂತ ಫೋನ್ ಮಾಡಿದ್ರು. ಇಲ್ಲ, ವೇದಿಕೆ ಇಲ್ಲ, ಸುಮ್ಮನೆ ಇರಲಿಲ್ಲ. ಹಿರಿಯರಿಗೆ ಸಹಾಯ ಮಾಡಿದವರಿಗೆ ಮತ್ತು ರಥ ನಿರ್ಮಾಣ ಮಾಡಿದವರಿಗೆ, ಕಟ್ಟಡ ಮಾಡಿದವರಿಗೆ ಎಲ್ಲರಿಗೂ ಕೂಡ ಏನು ಮಾಡಿದ್ರು ಅಂದರೆ ಅವ್ರ ಉಪಕಾರವನ್ನು ಮತ್ತೆ ಸ್ಮರಣೆಯನ್ನು ಮಾಡೋದರ ಜೊತೆಗೆ ಗುರುಗಳ ಆಶೀರ್ವಾದವನ್ನು ಮಾಡಿಸಿದ್ರು. ಇದು ಕೂಡ ಒಂದು ಶ್ರೇಷ್ಠತೆ ಅಂತ. ಎಲ್ಲಿದ್ರೂ ಏನೂ ಮರೆಯೋದಿಲ್ಲ. ಅಂದರೆ ಪ್ರತಿ ಉಪಕಾರವನ್ನು ಮಾಡುವಂಥ ಸಮಾಜ ಉಪ್ಪಾರ ಸಮಾಜ ಆಗಿದೆ. ಭಾಳ ಸಂತೋಷ. ಇವತ್ತು ವಿಶೇಷವಾಗಿ ವೀರ ಹನುಮನ ಜಯಂತಿ ಹೊತ್ತು, ವೀರಾಂಜನೇಯ. ಅವನಿಗೆ ವೀರ ಅನ್ನುವಂಥ ಪದ ಬರಲಿಕ್ಕೆ ಕಾರಣ ಏನಂದ್ರೆ ಶೂರ ನಿಧಾನೆ ಅಂತ ನೀವೆಲ್ಲ ಹೇಳ್ತೀರಿ, ಬಲಾಢ್ಯ ನಿಧಾನೆ. ಆದರೆ ಅವನಿಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕರುಣಿಸಿದಂತಹ ಮಹಾಶಕ್ತ ಪುರುಷ ಯಾರಂದ್ರೆ ವೀರಭದ್ರ ಮಹಾಸ್ವಾಮಿ. ವೀರಭದ್ರ ಮಹಾಸ್ವಾಮಿ ಆತನಿಗೆ ಲಿಂಗಧಾರಣವನ್ನು ಮಾಡಿ ಹಿಂದೆ ರಾಮಾಯಣ ಕಾಲದಲ್ಲಿ ಆ ಸಮುದ್ರವನ್ನು ಲಂಘನೆ ಮಾಡಬೇಕಾದ್ರೆ ಅಲ್ಲಿಂದ ಹಾರಿ ಆ ಕಡೆ ಲಂಕೆಗೆ ಹೋಗಬೇಕಿತ್ತು. ಅದರ ಉದ್ದ ಅಳತೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಆ ಶಕ್ತಿ ಬರಬೇಕಾದ್ರೆ ಎಲ್ಲ ಅವನ ಹಿರಿಯರು ನೀನೇನಾಗಬೇಕಾದ್ರೆ ವೀರಭದ್ರ ಸ್ವಾಮಿಯಿಂದ ಲಿಂಗಧಾರಣೆಯನ್ನು ಮಾಡಿ ನೀನು
ಆ ಲಿಂಗದ ಶಕ್ತಿಯನ್ನು ಪಡ್ಕೊಂಡಾಗ, ಇಷ್ಟಲಿಂಗದ ಶಕ್ತಿಯನ್ನು ಪಡ್ಕೊಂಡಾಗ ಅದರ ಅಳತೆಯನ್ನು, ಇದರ ಸಮುದ್ರದಿಂದ ಆಚೆ ಹೋಗುವಂಥ ಅಳತೆಯನ್ನು ನಿನಗೆ ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ನೇತ್ರವನ್ನು ಮಿಟುಕಿಸದೆ ಉನ್ಮಿಲನ ಮಾಡದೆ ಅದನ್ನು ನೇರವಾಗಿ ನೋಡಿ ನೋಡಿ ಆ ಶಕ್ತಿ ಬರ್ತಾ ಇದೆ. ಅಂಥ ಶಕ್ತಿಯನ್ನು ಪಡ್ಕೊಂಡಂತಹ ವೀರಭದ್ರ ಸ್ವಾಮಿಯ ಶಕ್ತ ಪುರುಷನಿಂದ ಇಷ್ಟಲಿಂಗ ಧಾರಣ ಮಾಡಿದ ಮೇಲೆ ಅವನಿಗೆ ಹನುಮನ ಜೊತೆಗೆ ಏನು ಸೇರ್ತಂದ್ರೆ ಪದ ವೀರ ಹನುಮ ಅಂತ ಸೇರ್ತು. ಹಾಗಾಗಿ ವೀರಾಂಜನೇಯ ಸ್ವಾಮಿಯ ಸದ್ಭಕ್ತರು ನೀವೆಲ್ಲ. ಆತನನ್ನ ನಗರಸಭಾ ಸದಸ್ಯರಾದ ಮಧುರಾ ಶಿವಾನಂದ್, ಮಾಜಿ ಸದಸ್ಯ ಸಂತೋಷ್ ಶೇಟ್ ಮಾತನಾಡಿ, ಯಾಕಂದ್ರೆ ಇದು ನಮ್ಮ ಕಣ್ಣೆದುರುಗಡೆನೆ ನೋಡ್ತಿದ್ದಂಗೆ 4 ತಿಂಗಳ ಹಿಂದೆ ಇಲ್ಲಿ ಏನೂ ಇರಲಿಲ್ಲ. ಸಣ್ಣ ಮಳಿಗೆಗಳು ಏನು ಹಿಂದಿನ ಸ್ಥಿತಿಯಲ್ಲಿ ಇತ್ತೋ ಅದೇ ರೀತಿ ಇತ್ತು. ಈಗ 4 ತಿಂಗಳು ಕಳೆದ ಮೇಲೆ ಇಷ್ಟೊಂದು ಒಂದು ಸುಂದರವಾದ ಅಚ್ಚುಕಟ್ಟಾದಂತಹ ವಾಣಿಜ್ಯ ಸಂಕೀರ್ಣ ಇಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಈ ಸಮಾಜದ ಒಂದು ಒಗ್ಗಟ್ಟು, ಇವರ ಒಂದು ಕೊಡುಗೆ, ಇವರ ಒಂದು ಅವಿರತ ಶ್ರಮ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿ ನೆನೆಸ್ಕೊಳ್ಳಲೇಬೇಕು. ಇವರೆಲ್ಲರ ಒಂದು ಒಗ್ಗಟ್ಟಿನ ಪ್ರತಿಫಲ ಈ ಒಂದು ವಾಣಿಜ್ಯ ಸಂಕೀರ್ಣ ಇಷ್ಟೊಂದು ಶೀಘ್ರದಲ್ಲಿ ಎದ್ದು ನಿಂತಿದೆ. ಈ ಸ್ವಾಮಿಯ, ವೀರಾಂಜನೇಯ ಸ್ವಾಮಿಯ ಆಶೀರ್ವಾದ ಈ ಸಮಾಜದ ಮೇಲೆ ಸದಾ ಇರಲಿ ಮತ್ತು ಈ ಸಮಾಜ ಸದಾ ಅಭಿವೃದ್ಧಿಯ ಹಾದಿಯತ್ತ ಸಾಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಮಸ್ಕಾರಗಳು. ಹೇಳ್ಬೋದು, ಯಾಕಂದರೆ ಹೊಸ ವಾಣಿಜ್ಯ ಸಂಕೀರ್ಣ ಇಂದು ಉದ್ಘಾಟನೆ ಆಗಿದೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಸಮಾಜಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಬಹುಶಃ ಆ ಮುಂಚೂಣಿಲಿರ್ತಕ್ಕಂಥ ಸಮಾಜಗಳ ಸಾಲಿನಲ್ಲಿ ಉಪ್ಪಾರ ಸಮಾಜ ಯಾವತ್ತೂ ನಿಲ್ಲತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಯಾಕೆಂದ್ರೆ ಅವ್ರಿಗೆ ಯಾವತ್ತೂ ವಿಶ್ರಾಂತಿ ತೆಗೆದುಕೊಂಡೇ ಗೊತ್ತಿಲ್ಲ. ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾದ್ರೆ ಸಹೋದರಿ ರಶ್ಮಿ ಹೇಳ್ತಾ ಇದ್ಲು, ಸಣ್ಣ ದೇವಸ್ಥಾನ ಇತ್ತು, ನಂತರದಲ್ಲಿ ಅದನ್ನ ರಿನೋವೇಟ್ ಮಾಡಿ ದೊಡ್ಡ ದೇವಸ್ಥಾನವನ್ನು ಮಾಡ್ತಕ್ಕಂಥ ಯೋಚನೆ ಮಾಡಿದ್ರು ಅಂತೇಳಿ. ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಈ ಪ್ರಾಂಗಣದಲ್ಲಿ ಆಡಿ ಬೆಳೆದಿರ್ತಕ್ಕಂಥ ಹುಡುಗ. ನನಗೆ ಗೊತ್ತಿದೆ, ಸಣ್ಣ ದೇವಸ್ಥಾನ ಇತ್ತು ಅವತ್ತಿನ ಎಲ್ಲ ಆ ಕಾಲಘಟ್ಟದಲ್ಲಿ ಆ ಸಮಿತಿಯವರು ಯೋಚನೆಯನ್ನು ಮಾಡಿ ಅದನ್ನ ಪುನರ್ ಪ್ರತಿಷ್ಠೆ ಮಾಡಬೇಕು, ದೊಡ್ಡದಾಗಿ ಕಟ್ಟಬೇಕಂತ ಯೋಚನೆಯನ್ನು ಮಾಡಿದ್ರು. ಅದಾದ ನಂತರ ಅಲ್ಲಿಗೆ ನಿಲ್ಲಿಸಲಿಲ್ಲ, ಸಾಕು ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ರಥೋತ್ಸವವನ್ನು ಮಾಡಬೇಕು, ಹನುಮ ಜಯಂತಿಯಿಂದ ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡಬೇಕು, ಸಾರ್ವಜನಿಕರ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥ ದಾಸೋಹ ಕಾರ್ಯಕ್ರಮದಂತಹ ಮಾದರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಅಲ್ಲಿಗೆ ಬಿಡಲಿಲ್ಲ, ಎಲ್ಲ ವರ್ಗದವರಿಗೆ ಅನುಕೂಲವಾದ ರೀತಿಯಲ್ಲಿ ಒಂದು ಸುಂದರವಾದ ಅಚ್ಚುಕಟ್ಟಾದ ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಕಲ್ಯಾಣ ಮಂಟಪ ನಿರ್ಮಿಸಿ ಇಡೀ ಊರಿನ ಪ್ರಶಂಸೆಗೆ ಪಾತ್ರರಾದರು. ಇವತ್ತು ಸಾಗರ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸುಂದರವಾದ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕಟ್ಟಿ ಈ ರಸ್ತೆಗೆ, ಈ ಪ್ರದೇಶಕ್ಕೆ ಒಂದು ಶೋಭೆಯನ್ನು ಹೆಚ್ಚಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಇಡೀ ಉಪ್ಪಾರ ಸಮಾಜಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳು, ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದ್ರೆ, ಮಾಡಿ ಸಾಧಿಸಬೇಕು ಅಂತಕ್ಕಂಥ ಹಂಬಲ ಇದ್ರೆ, ಮನೋಭಾವನೆ ಇದ್ರೆ, ಆ ಸಮಾಜದಲ್ಲಿ ಒಗ್ಗಟ್ಟಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಈ ಒಂದು ವಾಣಿಜ್ಯ ಸಂಕೀರ್ಣ ಸಾಕ್ಷೀಕರಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಈ ಚಟುವಟಿಕೆಯಲ್ಲಿ ಎಲ್ಲ ವರ್ಗದಲ್ಲಿ ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರು ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡುವಂತಾಗಬೇಕು. ಅವೆಲ್ಲರ ಅಭ್ಯುದಯಕ್ಕೆ ಈ ಹಣವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಸಮಾಜವಾಗಿ ಯಾವುದಾದ್ರೂ ಮನೆಯ ಮದುವೆ ಇರ್ಬೋದು ಅಥವಾ ಯಾವುದಾದ್ರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಅದು ಉಪ್ಪಾರ ಸಮಾಜ. ಯಾಕಂದ್ರೆ ಆ ಸಮಾಜ ಚಪ್ರಮುಹೂರ್ತ, ನನ್ನ ಸ್ನೇಹಿತರಿದ್ದಾರೆ ಕೆಲವರು, ಯಾರಾದ್ರೂ ಮನೆ ಮದುವೆ ಇಟ್ಟಿದ್ರೆ ಭೂಷಣ ಬಾರ ಅಂತ ಹೇಳಿ ಇಲ್ಲ, ಚಪ್ರಮುಹೂರ್ತಕ್ಕೆ ಹೋಗ್ಬೇಕು ಅಂತಾರೆ. ಸಮಾಜವಾಗಿ ಭಾಗವಹಿಸ್ತಕ್ಕಂಥ ಯಾವ್ದಾದ್ರು ಸಮಾಜವಿದ್ರೆ ಅದು ಉಪ್ಪಾರ ಸಮಾಜ. ಅಂತ್ಯಕ್ರಿಯೆ ನಾವು ಕರೀಲಿಕ್ಕೆ ಹೋಗಲ್ಲ, ಅಷ್ಟು ಜನ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಒಂದು ಸಮಾಜವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥ ಇಡೀ ಊರಿಗೆ ಮಾದರಿ ಆಗಿರ್ತಕ್ಕಂಥ ಸಮಾಜ ಇದ್ರೆ ಅದು ಉಪ್ಪಾರ ಸಮಾಜ. ಬಂಧುಗಳೇ, ಅನುಕೂಲ ಆಗ್ತಕ್ಕಂಥ ಕಾರ್ಯಗಳನ್ನ ಆ ಸಮಾಜದಿಂದ ಇನ್ನಷ್ಟು ಮಾಡಲಿ ಅಂತ ಹಾರೈಕೆ. ಪ್ರತಿಷ್ಠಾನದ ಅಧ್ಯಕ್ಷ ಕೆಎಚ್ ಚಂದ್ರಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಸದಸ್ಯೆ ಭಾವನಾ ಸಂತೋಷ್, ರವಿ ಪೋತರಾಜ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.